ಎಲ್ಲರಿಗೂ, ವಿಶೇಷವಾಗಿ ಕಡ್ಕೋಳ ಗ್ರಾಮದಿಂದ, ನಾನು ಬಟಗೇರಿಯಲ್ಲೇ ನೋಡಿದ್ದೀನಪ್ಪ, ಕಡ್ಕೋಳ ಗ್ರಾಮದವರು ಪೂಜ್ಯರ ಜೊತೆಗೆ ಅವರು ಪಾದಯಾತ್ರೆ ಮುಖಾಂತರ, ನಾನು ಅಂದ್ಕೊಂಡಿದ್ದೆ ಪೂಜ್ಯರು ಈ ಕಡೆ ಏನೋ 5-6 ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೇನೋ ಅಂತ ಅಂದ್ಕೊಂಡಿದ್ದೆ. ಅದು ಆದರೆ ಅವತ್ತಿನ ದಿವಸ ಪೂಜ್ಯರ ಜೊತೆ ಬಟಗೇರಿ ಗ್ರಾಮದಲ್ಲಿ ಅವರ ವಾಸ್ತುವಿರ ಸ್ಥಳದಲ್ಲಿ ನಾನು ಹೋಗಿ ಅವರ ಆಶೀರ್ವಾದ ತಗೊಂಡಾಗ ಭಾಳ ವಿಸ್ತಾರವಾಗಿ ಅವರು ಹೇಳಿದ್ರು. ಮಳೆ ಬರ್ತಾಯಿತ್ತು, ಆದರೂ ಕೂಡ ಪೂಜ್ಯರು ಇಲ್ಲ, ಹಿರಿಯ ಶ್ರೀಗಳು 70 ವರ್ಷ ಮೇಲ್ಪಟ್ಟು ಅವರು ಪಾದಯಾತ್ರೆ ಮಾಡಿದ್ದಾರೆ. ನಾನು 35 ವರ್ಷ ಸಮೀಪಿದೆ ನಾನು ಮಾಡ್ತಾಯಿದ್ದೀನಿ. ನನಗೂ ಭಾಳ ರೋಮಾಂಚ ಆಯಿತು. ಒಂದು ಶತಮಾನ ಇದರಲ್ಲಿ ಅನೇಕ ತಲೆಗಳನ್ನು ಹೋಗಿವೆ. ಈ ಒಂದು ಪಾದಯಾತ್ರೆ ಕೈಗೊಂಡು ಈ ಒಂದು ಪಾದಯಾತ್ರೆಯಲ್ಲಿ ಕಡ್ಕೊಳ್ಳೋದು, ಪೂಜ್ಯರ ಶ್ರೀಮಠದ ಮೇಲೆ ಭಕ್ತಿ ಉಳ್ಳವರು ಜೊತೆಯಾಗಿ ಪೂಜ್ಯರ ಜೊತೆಯಾಗಿ ಸೇವೆ ಸಲ್ಲಿಸ್ತಿರುವ ಎಲ್ಲರಿಗೂ ಭಾಳ ನಮಗೆ ಒಂದು ಆನಂದ ತರುತ್ತೆ. ಶ್ರಾವಣ ಮಾಸದಲ್ಲಿ ನಾವು ಬೇರೆ ಕಾರ ಜೀಪಲ್ಲಿ ಹೋಗೋರಿಗೆ ನಾವು ನೋಡ್ತೀವಿ, ಆದರೆ ಪಾದಯಾತ್ರೆಯಲ್ಲಿ ಹೋಗುವಂಥ ಆನಂದ ಅದು ಭಾಳ ಅದು ಯಾರಿಗೂ ಗುರುತಾಗಲ್ಲ. ಅದು ಮಾಡಿದಾಗೆ ಆನಂದ ಗುರುತಾಗ್ತದೆ. ಅದು ನಾನು ಸುಮಾರು ಬಾರಿ ನಾವು ಶ್ರೀಶೈಲಿಗೆ ಹೋಗಿದ್ದೀವಿ, ನಮ್ಮ ಮನೆ ದೇವರಿಗೆ ಹೋಗಿದ್ದೀವಿ. 50 ಕಿಲೋಮೀಟ್ರ್ ಒಂದೇ ದಿವಸದಲ್ಲಿ ನಾನು ಪ್ರಯಾಣ ಮಾಡಿದ್ದೀನಪ್ಪ. ಸುಮಾರು 14 ತಾಸು 13 ತಾಸಲ್ಲಿ 50 ಕಿಲೋಮೀಟ್ರ್ ಬಿಡಿಲ್ಲಾರದೆ ನಾವು ನಡ್ಕೊಂಡು ಹೋಗಿದ್ದೀವಿ. ಆ ಒಂದು ಆನಂದ ಬೇರೆ ಇರ್ತದೆ. 2 ದಿವಸ ಹೋಗ್ಬೋದು. ಇವತ್ತು ನಾವು ನಮ್ಮ ಅಜಯ್ ಸಿಂಗ್ದವ್ರ ಜೊತೆ ಶೋಲಾಪುರಿಂದ ತುಳಜಾಪುರವರೆಗೆ 2 ದಿವಸ ಪಾದಯಾತ್ರೆ ಮಾಡಿದ್ದೀವಿ. ಈ ರೀತಿ ಅದರ ಆನಂದ ಬೇರೆ. ಅದರಲ್ಲಿ ಮನಸ್ಸು ಶಾಂತಿ ಇರುತ್ತೆ. ದೇವರ ಹೆಸರ ಮೇಲೆ ನಮ್ಮ ಮನಸ್ಸು ಅದೇ ಒಂದು ವಿಚಾರದಲ್ಲಿ, ದೇವರ ವಿಚಾರನಲ್ಲೇ, ಶರಣರ ವಿಚಾರಲ್ಲೇ, ಪೂಜ್ಯರ ವಿಚಾರದಲ್ಲಿ ನಾವು ತಲೀನರಾಗಿರ್ತೀವಿ. ಪಾದಯಾತ್ರೆಯಲ್ಲಿ ಒಂದು ಸಂಗೀತ ಭಜನಾ ಕಾರ್ಯಕ್ರಮದಲ್ಲಿ ಹೋಗುವಂಥ ಅದೇ ಒಂದು ರೂಢಿಯನ್ನು ಪೂಜ್ಯರ ಸುಮಾರು ವರ್ಷಗಳಿಂದ, 100 ವರ್ಷದಿಂದ ಹಾಕಿಕೊಟ್ಟಿದ್ದಾರೆ. ಆ ಮಡಿವಾಳನಪ್ಪರ ಏನು ತತ್ವ ಪದಗಳಿವೆ, ಅವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಕಿಗೆ ಬರಬೇಕಾಗಿದೆ. ಅಂದರೆ ನಮ್ಮ ಭಾಗದ ಎಲ್ಲ ಮಕ್ಕಳಿಗೆ ಹಿಡ್ಕೊಂಡು, ಶಾಲೆ ಮಕ್ಕಳು ಹಿಡ್ಕೊಂಡು ಹಿರಿಯರು ಒಂದು ಪದ್ಯರೇ ನಾವು ಬಾಯಾಟ್ ಹೇಳ್ಬೇಕಪ್ಪ. ಒಂದು ಮಡಿವಾಳಪ್ಪನ ಒಂದು ತತ್ವ ಪದ ನಮಗೆ ಬಾಯಾಟ್ ಇರಬೇಕು, ಬಾಯ್ಪಾಟ್ ಹಿಂಗೆ ಇವತ್ತು ಮನೆಯಲ್ಲಿ ಹಿರಿಯರಿದ್ರಿ ಮಕ್ಕಳಿಗೆ ಒಂದು ಪದ್ಯ ಕಲಿಸ್ಬೇಕು. ವಿಶೇಷವಾಗಿ ನಮ್ಮ ಬಿದ್ನೂರು ಗ್ರಾಮದವರಾಗಲಿ, ಶ್ರೀಮಠದ ನಮ್ಮ ಚಿನ್ನಮಗೇರಿ ಗ್ರಾಮ ಆಗಲಿ, ಸುತ್ತೆಲ್ಲ ಆ ಒಂದು ರೂಢಿ ಬಂತು ಅಂದರೆ ತತ್ವಪದದಲ್ಲಿ ಬಹಳ ಶಕ್ತಿ ಇದೆ, ಬಹಳಷ್ಟು ಶಕ್ತಿ ಇದೆ. ನಮ್ಮ ಜೀವನಕ್ಕೆ ಮುಂದೆ ಸಾಗುವ ಸಲುವಾಗಿ ತತ್ವಪದಗಳನ್ನು ನಿಜ ಜೀವನದ ಅವೇ ಒಂದು ತತ್ವಪದ ಮಡಿವಾಳಪ್ಪವರು ಅನೇಕ ಸುಮಾರು 100 ಈಗಾಗಲೇ 1750 ತತ್ವಪದಗಳನ್ನು ಸಂಗ್ರಹಿಸಿದ್ದಾರೆ ಪೂಜ್ಯರು. ಶ್ರೀಮಠದಲ್ಲಿ ಅನೇಕ ಬುಕ್ಗಳನ್ನು ಮಾಡಿದ್ದಾರೆ, ಅನೇಕ ಕವಿಗಳು ಬರೆದಿದ್ದಾರೆ. ಅದೆಲ್ಲನೂ ಎಷ್ಟೋ ಸಂಗೀತಗಾರಿಗೆ ಅದು ಪ್ರೇರಣೆ ಆಗಿದೆ. ತತ್ವಪದಗಳನ್ನು ಹಾಡ್ತಾ ಇದ್ದಾರೆ. ಇವತ್ತು ಕೂಡ ನೀವು ಆಧುನಿಕ ಯುಗದಲ್ಲಿ ನೀವು ಮೊಬೈಲಲ್ಲಿ, ಯೂಟ್ಯೂಬಲ್ಲಿ ತೆಗೆದರೆ ಭಾಳ ಚೆನ್ನಾಗಿ ಹಾಡುವಂಥ ಸಂಗೀತಗಾರರು ತತ್ವಪದಗಳಿದ್ದಾರೆ. ಅದರ ಮೇಲೆ ಪ್ರವಚನಗಳು ನಡೀತಾ ಇದ್ದಾವೆ ಅನ್ನುವಂಥ ಮಾತನ್ನು ಹೇಳುತ್ತಾ, ಈ ಒಂದು ಬರುವಂಥ ದಿನಗಳಲ್ಲಿ ಪೂಜ್ಯರ ಆಶೀರ್ವಾದದಿಂದ ನಮ್ಮ ಭಾಗಕ್ಕೆ ಎಲ್ಲ ರೈತರಿಗೆ, ತಾಯಿಯಂದರಿಗೆ ಎಲ್ಲ ಒಳ್ಳೆಯದಾಗಲೇನಂತ ಒಂದು ಸಂದರ್ಭದಲ್ಲಿ ಹೇಳಿ, ಮತ್ತು ಮುಂದಿನ ದಿನಗಳಲ್ಲಿ ನಾನು ವೀರಮಾನ್ ಶಿವಾಚಾರ್ಯರ ಒಂದು ಅವರ ಗಮನಕ್ಕೆ ತಂದು ಬರುವಂಥ ದಿನಗಳಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಇಂಥ ಒಂದು ಮಡಿವಾಳರ ತತ್ವಪದಗಳನ್ನು ಪ್ರಬಂಧನೆ ಬರೆಸಿ, ಏನಾದರೂ ಒಂದು ಕಾಂಪಿಟೇಷನನ್ನು ಬರೆಸಿ ಮಕ್ಕಳಿಗೆ ಒಂದು ತಿಳುವಳಿಕೆ ಭಾವನೆಗಳನ್ನು ಹೆಚ್ಚಿಗೆ ಮೂಡಿಸೋಣ. ತಾಲೂಕಿನಲ್ಲಿ ಸುಮಾರು 100 ಶಾಲೆಗಳಿವೆ. ಅವೆಲ್ಲದರೂ ಕೂಡ ಇವತ್ತು ಕನಿಷ್ಠ ಹೈಸ್ಕೂಲ್ ಮಟ್ಟದಿಂದಲೇ ಒಂದು ಮಕ್ಕಳಿಗೆ ಕಲಿಸುವಂಥ ಒಂದು ವಿಚಾರವನ್ನು ಅವರಲ್ಲಿ ತರುವಂಥ ಪ್ರಯತ್ನ ನಾವು ಮಾಡ್ತೀವಿ ಅನ್ನೋಂಥ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ಶಿವರುದ್ರಯ್ಯ ಸ್ವಾಮಿಗಳು ನನ್ನ ಬಗ್ಗೆ ಒಂದು ವಿಚಾರವನ್ನು ಹೇಳಿದರು. ಎಲ್ಲರಿಗೂ ಇವತ್ತಿನ ಕಾಲದಲ್ಲಿ ಒಂದು ಆರೋಗ್ಯ ಭಾಳ ಇಂಪಾರ್ಟೆಂಟ್ ಇದೆ, ಹೆಲ್ತನ್ನು ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಹೆಲ್ತು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿ. ಹೆಲ್ತ್ ಇದ್ದರೆ ಮಾತ್ರ ನಮಗೆಲ್ಲ ಆಸ್ತಿ ಇದ್ದಂಗೆ. ನಮಗೆ ಹೆಲ್ತೇ ಸರಿ ಇಲ್ಲ ಅಂದರೆ ಎಷ್ಟು ಆಸ್ತಿ ಇದ್ರೂ ಅದು ಉಪಯೋಗ ಬರಲಾರ್ದಂಗೆ ಅನ್ನೋಂಥ ಸಂದರ್ಭದಲ್ಲಿ ಈಗಿನ ಕಾಲಮಾನದಲ್ಲಿ BP, ಶುಗರ್ ಇದೊಂದು ಕಾಮನ್ ಆಗಿ ಯಾರಿಗೆ ಕೇಳಿದ್ರು BP, ಶುಗರ್ ಅಂದ್ಬಿಡ್ತಾರೆ. ಯಾಕಪ್ಪ ಅಂತಂದು ನಾವೇ ಮಾಡ್ಕೊಂಡಿದ್ವಿ, ನಡೆಯೋದಿಲ್ಲ, ಕೆಲಸ ಮಾಡೋದಿಲ್ಲ, ಕುಂದಿರ್ತೀವಿ. ಮನೆಯಿಂದ ಹೊರಗೆ ಹೋದ ಕೂಡಲೇ ಕಾರ್ನಲ್ಲಿ ಕುಂದಿರ್ತೀವಿ, ಮೋಟರ್ ಸೈಕಲ್ ಮೇಲೆ ಕುಂದಿರ್ತೀವಿ. ಇವತ್ತು ಹಳ್ಳಿಯಲ್ಲಿಯೂ ಕೂಡ ನಾವು ಅನೇಕ ಬಾರಿ ನಮ್ಮ ಗ್ರಾಮಕ್ಕೆ ಹೋಗ್ತೀವಿ, ಒಳ್ಳೆ
ಒಳ್ಳೆಯವ್ರಿಗೆ ಚೆನ್ನಾಗೇ ಕಾಣಿಸ್ತಾರೆ. ಚಂದ ದೋತ್ರದವರು ನೇರಿಸಿ ಹೊಡಿದವ್ರು, ಅವಾಗೆಲ್ಲ ದೋತ್ರ ನೇರಿಸಿ ಹೊಟ್ಟು ಇದ್ದವ್ರು ಅಂದ್ರೆ ನಾವು ಭಾಳ ಆರೋಗ್ಯ. ಯಾಕಂದ್ರೆ ಹಳ್ಳಿ ಜನ ಮೆಹನತ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ದಿನ ಗಳೆ ಹೊಡಿತಾರೆ, ನೇಗಿಲು ಹೊಡಿತಾರೆ, ಎಲ್ಲ ಮಾಡ್ತಾರಪ್ಪ ಅಂಥೇಳಿ ಅನೇಕರು ನಮ್ಮ ಜೊತೆ ಊರಲ್ಲಿ ಹೋದಾಗ, ಇಲ್ರಿ ಗೌಡ್ರಿ ಅವ್ರಿಗೆ BP ಅದ ರೀ, ಶುಗರ್ ಅದ ರೀ, ಯಾಕೆ ಹಿಂಗೆ ಬಂತು, ಎಲ್ರಿ ಗಾಡಿ ಮೇಲೆ ಸಂಡಸ್ಗೆ ಹೋದ್ರೂ ಗಾಡಿ ಒಯ್ದು ಬಿಡ್ತಾನೆ ರೀ, ಮತ್ತು ಅವ್ನಿಗೆ ಬರ್ಲಾರ್ದು ಏನು ಮಾಡ್ತಾರೆ ರೀ ಅನ್ನೋಂಥ ಒಂದು ಭಾವನೆ ಮಾತಾಡುತ್ತಿದ್ದಾರೆ. ಅದೇ ರೀತಿ ಈಗ ಆ ಒಂದು ವಿಚಾರ ನಾವು ಇವತ್ತು ಆಹಾರದಲ್ಲಿ ಕೂಡ ಅಷ್ಟೇ ನಾವು ಏನು 10 ರೊಟ್ಟಿ ಉಣ್ಬೇಕು ಮತ್ತು 10 ಹೋಳಿಗೆ ಉಣ್ಬೇಕು ಅಂದ್ರೆ ಅದರಲ್ಲಿ ಏನು ತಾಕತ್ತಿರೋದಿಲ್ಲ. ನಾವು ಬರೀ ಬಾಯಿ ರುಚಿ ಮಾಡ್ಕೊಂಡು ತಿಂದೀವಿ ಅಂತಂದರೆ ಅದರ ಬರೇ ದಮ್ಮಾಗಿ ಬಿಡ್ತೀವಿ, ಅದರ ಶಕ್ತಿ ಇರೋದಿಲ್ಲ ಮನುಷ್ಯನ ಬಳಿ. ಹೆಚ್ಚಿಗೆ ಶಕ್ತಿ ಬರಬೇಕು ಅಂದ್ರೆ ಹಣ್ಣು ಕಾಯಿಪಲ್ಯಗಳು, ಹೆಚ್ಚಿನ ಕಾಯಿಪಲ್ಯಗಳು. ತಜ್ಞರು ಹೇಳ್ತಾರೆ ಎಷ್ಟು ಮನುಷ್ಯ ಹಗುರಾಗಿರ್ತಾನೆ ಅವನು ಎಷ್ಟು ವಜ್ಜಿ ನಮ್ಮ ಮೇಲೆ ಎಲ್ಲ ಹೋಗಿಬಿಡ್ತಾವ, ಬೇರಿಂಗ್ ಮೊಳಕಾಲು ಯಾಕೆ ಹೋಗ್ತಾವ, ನಾವು ಚೆನ್ನಾಗಿ ತಿಂದಿರಂಗಿಲ್ಲ. ಬರೀ ಏನು ಇಂಗ್ಲೀಷ್ನಲ್ಲಿ ಕಾರ್ಬೋಹೈಡ್ರೇಟ್ ಅಂತೀವಿ, ಅಂದರೆ ಬರೀ ಚಪಾತಿ ಉಂಡ, ರೊಟ್ಟಿ ಉಂಡ, ಬಾಳೆಹಣ್ಣು ಉಂಡ, ತುಪ್ಪ ಹಾಕೊಂಡ, ಸಕ್ಕರೆ ಉಂಡ, ಇವೆಲ್ಲ ಸಜ್ಜಕ್ಕೆ ಉಂಡ, ಹುಗ್ಗಿ ಉಂಡ, ಇವೆಲ್ಲ ನಮಗೆ ಶಕ್ತಿ ಕೊಡೋದಿಲ್ಲ, ದಮ್ಮ ಮಾಡ್ತಾವ. ಅಟ್ಟೆ ದಮ್ಮ ಶಕ್ತಿಗೆ ಬೇರೆ ಇದೆ. ಇವತ್ತು ತೆಳ್ಳನ ಮನುಷ್ಯನ್ಕಿಂತ ದಮ್ಮನ ಮನುಷ್ಯನಿಗೆ ತೆಳ್ಳನ ಮನುಷ್ಯ ಹೆಚ್ಚಿಗೆ ಆ್ಯಕ್ಟಿವ್ ಆಗಿರ್ತಾನೆ, ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ತಾಕತ್ತಿರುತ್ತೆ. ಆ ರೀತಿ ಅವರು ಆಹಾರ ಪದ್ಧತಿ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಮತ್ತು ರಾತ್ರಿ ಆದರೂ ಕೂಡ 7 ಗಂಟೆ ಆದಮೇಲೆ ಊಟ ಮಾಡಬಾರ್ದು ಯಾರು. 7 ಗಂಟೆ ಸೂರ್ಯ ಮುಳುಗಿದ ಮೇಲೆ ಊಟ ಮಾಡಿದೆ. ಎಲ್ಲಕ್ಕಂದ್ರೆ ಎಲ್ಲೋ ಕೆಲವರಿಗೆ ನಾವು ಹೇಳೋದು ತಪ್ಪು ಅನಿಸ್ತದೆ, ಅದು ರೂಢಿ ಹಾಕಬೇಕು ನಮ್ಮ ಮಕ್ಕಳಿಗೆ. ನಾವು ತಪ್ಪಿದ್ದೀವಿ ಅಂತಂದ್ರೆ ಹೋಗಲಿ, ನಮ್ಮ ಮಕ್ಕಳಿಗೆ ಹಾದಿ ಹಾಕೊಂಡು ನಮ್ಮ ತಾಯಂದಿರಿಗೆ ಹೇಳ್ತೀನಿ, ನೀವು 7 ಗಂಟೆ ಆದ್ರೆ ನಿಮ್ಮ ಮಕ್ಕಳಿಗೆ ಊಟನೇ ಕೂಡ ಅಂತ ಪದ್ಧತಿನೇ ಹಾಕಬೇಡ್ರಿ. 7 ಸೂರ್ಯ ಮುಳುಗಿ ಒಳಗೆ ಬಂದು ಊಟ ಮಾಡಿ ಹೋಗಿಬಿಡ್ರಪ್ಪ, ಓದ್ರಿ, ಇನ್ನಿತರ ಕೆಲಸ ಮಾಡ್ರಿ. ಇವೆಲ್ಲ ಪೂಜ್ಯರಿಗೆ ನಾವು ಹೇಳೋ ಮಾತು ಸ್ವಲ್ಪ ಆಗ್ಬೋದು, ನಿಷ್ಠು ಆಗ್ಬೋದು, ಆದ್ರೆ ಉಪವಾಸ ಇರಬೇಕು ಮನುಷ್ಯ. ಉಪವಾಸ ಇದ್ದು ಭಾಳ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನೀವು ನೋಡ್ಬೋದು, ಅಪ್ಪವ್ರನ್ನು ನೋಡ್ಬೋದು, TV ಯಲ್ಲಿ ಅನೇಕ ಸಂದರ್ಶನಗಳು ನಡೀತವೆ, ತಜ್ಞರ ಸಂದರ್ಶನಗಳು. ಇವತ್ತು ನಾವು ಇವಾಗ ಊಟ ಮಾಡಿದ್ವಿ ಅಂತಂದರೆ ಕನಿಷ್ಠ 14 ತಾಸು, 14ರಿಂದ 16 ತಾಸು ಏನೂ ಇರಬಾರ್ದು ನಮ್ಮ ಹೊಟ್ಟೆಲಿ. ಇವತ್ತು ಈಗ ಸಾಯಂಕಾಲ 6-7 ಗಂಟೆಗೆ ಊಟ ಮಾಡಿದ್ವಿ ಅಂದ್ರೆ ಕನಿಷ್ಠ 14 ತಾಸು ನಮ್ಮ ಹೊಟ್ಟೆ ಏನೂ ತೊಗೋಬಾರ್ದು, ಬರೀ ನೀರಿನ ಮೇಲೆ ಇರಬೇಕು. ಅಂದಾಗ ಮಾತ್ರ ನಮ್ಮ ಹೊಟ್ಟೆ ಸಿಸ್ಟಮ್ ಎಲ್ಲ ಆರೋಗ್ಯ ಚೆನ್ನಾಗಿರುತ್ತೆ. 14 ತಾಸು ಕನಿಷ್ಠ ವಾರದಾಗೆಲ್ಲ ತಿಂಗಳಿಗೆ ಒಂದು ಸಾರಿ ಪೂರ್ತಿ ಉಪವಾಸ ಇರ್ಬೇಕು, ಒಂದು ದಿನ ಪೂರ ಉಪವಾಸ ಅಂದ್ರೆ ಮತ್ತು ಸಂಜೆಗೆ ನಾವು ಸಿಕ್ಕಂಗೆ ಹೊಡೆದು ಮನ್ಕೊಂಡದಲ್ಲ, ಉಪವಾಸೇ ಪೂರ 24 ತಾಸು ಉಪವಾಸ. ಒಬ್ಬೊಬ್ಬರು ತಜ್ಞರು 36 ತಾಸು 38 ತಾಸು ಉಪವಾಸ ಮಾಡ್ತಾರೆ, 4 ದಿನ ನೀರಿನ ಮೇಲೆ ಇರ್ತಾರೆ, ಬರೀ ನೀರಿನ ಮೇಲೆ. ಆ ರೀತಿ ಹಿಂದಕ್ಕೆ ಎಲ್ಲ ನಮ್ಮ ತಾಯಿಯಂದಿರು ನಮ್ಮೆಲ್ಲ ನಾವು ನೋಡ್ತಿದ್ವಿ, ವಾರದಲ್ಲಿ ಒಂದೊಂದು ದಿನ ನಿರಾಹಾರ ಇರ್ತಿದ್ರು, ಒಪ್ಪತ್ತಿರ್ತಿದ್ರು. ಎಲ್ಲ ಆರೋಗ್ಯಕ್ಕೆ ಚೆನ್ನಾಗಿದೆ. ಆದಷ್ಟು ಚಾನ ಕುಡಿಬೇಡ್ರಿ, ಒಟ್ಟು ಸಕ್ಕರೆ ಏನದೇ ಮುಟ್ಟಬಾರ್ದು. ಎಲ್ಲ ಇಲ್ಲೆಲ್ಲ ಹೇಳಿದ್ರೆ ತಪ್ಪಾಗ, ಯಾಕೆ ನಾವು ಶ್ರೀಮಠದಲ್ಲಿ ಅಲ್ಲಿ ಎಲ್ಲ ಹುಗ್ಗಿ ಸಜ್ಜುಕು ಎಲ್ಲ ನಾವು ಮಾಡಿಸ್ತೀವಿ, ಅದರ ಆರೋಗ್ಯಕ್ಕೆ ಅದು ಹಾನಿ ಇದೆ. ಸಕ್ಕರೆನೇ ಆರೋಗ್ಯಕ್ಕೆ ಹಾನಿ ಇದೆ. ನಾವು ಯಾರು ಏನು ತಪ್ಪು ತಿಳ್ಕೊಂಡ್ರು ನಾನು ಏನಿದೆ ಅದು ಕರೆಕ್ಟಾಗಿ ಹೇಳಬೇಕಾಗತ್ತೆ. ಯಾಕೆ ನಮಗೆ ಬಂದಿದೆ, ನಾವು ಅದನ್ನು ರೂಢಿ ಹಾಕ್ಕೊಂಡಿದ್ದೀವಿ. ನಮಗೂ ಇನ್ನೂ 60%, 100ಕ್ಕೆ 60 ನಾವು ಹೋಗ್ತಾ ಇದ್ದೀವಿ. 100ಕ್ಕೆ 100 ಮಾಡ್ಲಿಕ್ಕಂದ್ರೆ ಆಗಂಗಿಲ್ಲ. ಎಲ್ಲರೂ ಹೋಗಿರ್ತೀವಿ, ಪೂಜ್ಯರ ಬಲ್ಲಿ ಹೋಗಿರ್ತೀವಿ, ನಾವು ಪ್ರಸಾದ ಅಂತ ನಾವು ಏನೋ ಟೈಮಿಗೆ ತೊಗೊಂಡೇಬೇಕಾಗತ್ತೆ. ಅವ್ರ ಮನಸ್ಸು ನುಯಿಸ್ಲಿಕ್ಕಾಗಂಗಿಲ್ಲ. ಯಾರೊಬ್ಬರು ಮನೆಗೆ ಹೋಗಿರ್ತೀವಿ, ಚಾ ತಂದು ಕೊಡ್ತಾರೆ, ಅವ್ರ ಮನಸ್ಸು ನುಯಿಸ್ಲಿಕ್ಕಾಗೋದಿಲ್ಲ. ಆದರೆ ಚಾ ಅಂತೂ ಕಂಪ್ಲೀಟ್ ಬಿಡಬೇಕು, ಸಕ್ಕರೆ ಅಂತೂ ಕಂಪ್ಲೀಟ್ ಬಿಡಬೇಕು. ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ 7 ಗಂಟೆ ಒಳಗಡೆ ಊಟ ಮಾಡಬೇಕು. ಇವತ್ತು ಮಠದ ಕಾರ್ಯಕ್ರಮ ಇತ್ತು, ಆದಷ್ಟು ಜಲ್ದಿ ಪ್ರಸಾದ ತೊಗೊಂಡು ನೀವು ಮಠಕ್ಕೆ ಬರ್ರಿ. ಮತ್ತು ನೀವು ಏನಪ್ಪ ರಾತ್ರಿ 1-2ಕ್ಕೆ ಊಟ ಮಾಡಲಿಕ್ಕೆ ಹೋಗ್ಬೇಡ್ರಿ, 10 ಆದ್ರೂ ಊಟ ಮಾಡಲಿಕ್ಕೆ ಹೋಗ್ಬೇಡ್ರಿ. ಏನು ಅದಕ್ಕೇನೂ ಆಗಂಗಿಲ್ಲ. ಎಷ್ಟು ಉಪವಾಸ ಇರ್ತೀರಿ ಅಷ್ಟು ಚಲೋ, ಆರೋಗ್ಯಕ್ಕೆ ಒಳ್ಳೇದಿರ್ತದೆ. ಮತ್ತು ಉಪವಾಸ ಇದ್ದಂಗೆ ಚಾ ಕುಡಿಬಾರ್ದು, ಏನೂ ತೊಗೊಬರ್ರಿ, ನೀರಿನ ಮೇಲೆ ಉಪವಾಸ ಇರ್ಬೇಕು. ಅಂದ್ರೆ ಒಂದೇ ಒಂದು ಹನಿಗೆ ಏನಾರ ತೊಗೊಂಡ್ರಿ ಅಂತಂದ್ರೆ ನಿಮ್ಮ ಹೆಲ್ತ್ ಖರಾಬ್ ಆಗ್ತದೆ. ಈ ಒಂದು ಮಾತನ್ನು ಸಣ್ಣದಿರ್ಬೋದು, ನಾವು ಹೇಳೋದು ಸಣ್ಣದಿರ್ಬೋದು, ಅದು ಮಾಡ್ಲಿಕ್ಕೆ ಕಷ್ಟ ಇದೆ. ಆದರೆ ಈ ಒಂದು ರೂಢಿ ಹಾಕ್ಕೋಬೇಕು. ಯಾಕೆ ಶಿವರುದ್ರಯ್ಯ ಸ್ವಾಮಿಗಳು, ನಾವು ನಮ್ಮ ಅಫಜಲ್ಪುರ ಶ್ರೀಮಠದ ಶ್ರೀಗಳ ಜೊತೆ ಹಿಂಗೆ ಹೆಲ್ತ್ ಬಗ್ಗೆ ವಿಚಾರ ಮಾಡ್ಕೊ ಅವ್ರ ಮುಂದೆ ಹೇಳ್ಕೊಂತ ಹೋದಾಗ ಭಾಳ ಅಭಿರುಚಿ ಬರುತ್ತೆ. ಒಂದು ಒಳ್ಳೆ ಹೆಲ್ತ್ ಕಾಯ್ಕೋಬೇಕು ಅಂತಂದ್ರೆ ಮನುಷ್ಯ ಆರೋಗ್ಯವಾಗಿ ಹಗುರಾಗಿರ್ಬೇಕು. ಮತ್ತು ಮನುಷ್ಯ ದುಡಿಲೇಬೇಕು. ಒಂದು ಹನಿ ಬೆವರು ನಾವು ಸೋರಿಸಲಿಲ್ಲ ಅಂತಂದರೆ ನಾವು ಎಂದೂ ಉದ್ಧಾರ ಆಗೋದಿಲ್ಲ. ಅದು ಕನಿಷ್ಠ ನಾವು ದುಡಿಲಿಲ್ಲ ಅಂದ್ರೆ ಯಾವುದೂ ಕೆಲಸ ನಮಗೆ
ಸಾಧಿಸಲಿಕ್ಕೆ ಆಗೋದಿಲ್ಲ. ಇದು ನಿಜವಾಗಿರುತ್ತೆ. ಇದು ಪೂಜ್ಯರು ಅನೇಕ ಬಾರಿ ಹೇಳ್ತಾ ಇರ್ತಾರೆ ನಿಮಗೆ. ಒಳ್ಳೆಯ ನಮ್ಮ ಮಕ್ಕಳಿಗೆ ಪೂಜ್ಯರ ಆಶೀರ್ವಾದ ಇದೆ. ಶ್ರೀಮಠದ ಶಕ್ತಿ ಬಹಳ ಇದೆ. ಇಲ್ಲಿ ಬಂದವನು ಯಾರಿಗೂ ಕೆಟ್ಟದಾಗಿಲ್ಲ. ಇಲ್ಲಿ ಬಂದವನು ಡಬಲ್ ಟ್ರಿಬಲ್ ಆದವನೇ ಆಗಿದ್ದಾನೆ ಹೊರತು ಯಾರೂ ಕಡಿಮೆ ಆಗಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಿದ್ಧಾರಾಮ ಶಿವಾಚಾರ್ಯರಾಗಲಿ, ವೀರಮಾಂತ ಶಿವಾಚಾರ್ಯರಾಗಲಿ, ರುದ್ರಮುನಿ ಶಿವಾಚಾರ್ಯರು ಯಾವಾಗಲೂ ನಮಗೆ ಮಾರ್ಗದರ್ಶಕರಿರ್ತಾರೆ. ತಮ್ಮ ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ಕೋಬೇಕು ಮತ್ತು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸನ ನೀಡಬೇಕು. ಯಾರಿಗೆ ಎಲ್ಲರೂ ನನ್ನ ಮಕ್ಕಳು ಓದ್ದವನಿಗೆಲ್ಲ ಗೌರ್ಮೆಂಟ್ ನೌಕರಿನೇ ಆಗಬೇಕಂತೇನಿಲ್ಲ. ಒಳ್ಳೆಯ ನಾಗರಿಕರಾಗಿ ನಮ್ಮ ಮನೆತನ ಒಳ್ಳೆಯ ನಾಗರಿಕನಾಗಿ ಬಾಳಿದ್ರೆ ಸಾಕು, ಅದು ತಾನೇ ಯಶಸ್ವಿ ಆಗುತ್ತೆ ಅನ್ನೋಂಥ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.